ನನ್ನ ಕೈಲಿ ಆಯ್ತಾ ಇಲ್ಲ ಕಣೋಣ, ನಾನು ಸತ್ತೋದಂಗೆ ಆಗ್ಬಿಟ್ಟಿದ್ದೀನಿ ಅಣ್ಣ. ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಅತೇಕ್. ಗೈಸ್, ಇವತ್ತು 2ನೇ ತಾರೀಕು. ಸ್ವಲ್ಪ EMIಗಳ ಬಗ್ಗೆ ಮಾತಾಡ್ಕೊಳ್ಳೋಣ. EMI ಅಂದ್ರೇ ಏನು ಗೊತ್ತಾ, ನಮ್ಮಂಥವ್ರಿಗೆ ಏನಾದರೂ ಒಂದು ತಗೊಳ್ಳೋ ಅವಕಾಶ. ಅಂದರೆ ಏನಾದರೂ ಫೋನ್ ಆಗಿರ್ಬೋದು, ಗಾಡಿ ಆಗಿರ್ಬೋದು. ಯಾಕಪ್ಪ ಅಂದರೆ ಇವಾಗ ಒಂದೇ ಸತಿ 1,30,000 ಕೊಟ್ಟು ನಾನು ಗಾಡಿ ತೊಗೊಳಕ್ಕಾಗಲ್ಲ. ಅದೇ EMI ಅಂದರೆ ತಿಂಗಳಿಗೆ 4,500 5,000 ಈ ಥರ ಕಟ್ಕೊಂಡೋಗಿ ಗಾಡಿ ನೋಡಿದ್ರೆ ಸ್ವಂತ ಆಗುತ್ತೆ. ಒಂದು ಕಡೆಯಿಂದ ಹೇಳ್ಬೇಕಂದ್ರೆ EMIಗಳು ನಮ್ಮಂಥವ್ರಿಗೆ ಬೆಸ್ಟ್ ಅನಿಸುತ್ತೆ. ಆದರೆ ತಿಂಗಳ ಕಟ್ಟಬೇಕಲ್ಲ. ತಿಂಗಳ EMI ಮೈದೆ ತಾಸು ತೂಕದೇ ತಾಸು ಅಂತಾರಲ್ವ, ಆ ಥರ ಆಗುತ್ತೆ. ಇನ್ನೂ ಬ್ರಿಡ್ಜ್ ಕಂಪ್ಲೀಟ್ ಆಗಿಲ್ಲ. ಅದಕ್ಕೆ ಇದು ಬ್ರಿಡ್ಜ್ ಅಂಡರ್ ಪಾಸ್ನ ಪಾರ್ಕ್ ಮಾಡ್ಕೊಬಿಟ್ಟವ್ರೆ. ಅದು ಯಾರ್ದು ಕಾರುಗಳು ಅಂತ ಯಾರಿಗಾದ್ರೂ ಗೊತ್ತಿದ್ರೆ ಕಾಮೆಂಟ್ ಮಾಡಿ, ಇಲ್ಲ ಅವ್ರಿಗೆ ಟ್ಯಾಗ್ ಮಾಡಿ. ನಾನು ಎಲ್ಲಿ ಬಸ್ಸು VMC ಮಹಾಲಕ್ಷ್ಮಿ ಕಾಣಿಸ್ತಾ ಇಲ್ಲ ಅಂತ ನಾನು ನೋಡ್ತಿದ್ರೆ, ಇವ್ರು ನೋಡಿದ್ರೆ ಬಸ್ಸೇ ಚೇಂಜ್ ಮಾಡಿಬಿಟ್ಟವ್ರೆ. ಕ್ಯಾಚ್ ಮೀ ಇಫ್ ಯು ಕ್ಯಾನ್. ತುಂಬ ದಿನಗಳ ನಂತರ ಚಿನ್ನು ಸಿಕ್ಕೈತೆ. ಚಿನ್ನು, ಎಲ್ಲಾದ್ರೂ ಹಾಳಾಗೋಗ್ಲಿ, ಫಸ್ಟು ಹೊಟ್ಟೆಗೆ ತಿನ್ಕೋಬೇಕು. ಸೊ ಗಾಯ್ಸ್, ಫೈನಲಿ ಬಂದಿದ್ದ ಕೆಲಸ ಎಲ್ಲ ಮುಗೀತು. ಅದಕ್ಕೆ ಕಾಲೇಜಿಗೆ ಬಾಯ್ ಹೇಳಿಬಿಟ್ಟು, ರೋಡ್ಗೆ ಹಾಯ್ ಹೇಳಿಬಿಟ್ಟು ಹೋಗ್ತಾ ಇದ್ದೀನಿ. ಆಟೋ ಅವನಿಗೆ ಫೋನ್ ಮಾಡಿದರೆ, ಅಣ್ಣ 5 ನಿಮಿಷ ಬರ್ತಾಯಿದ್ದೀನಿ ಅಂತ ಹೇಳ್ಬಿಟ್ಟು 15 ನಿಮಿಷದಿಂದ ಹೇಳ್ತಾವನೆ. ಗಾಯ್ಸ್, ನೀವೆಲ್ಲ ಅನ್ಕೊಳ್ತೀರಾ, ಈ ನನ್ನ ಮಗ ಬರೀ ಆ ಊರಿಗೋದೆ ಈ ಊರಿಗೋದೆ, ಕೆಲಸ ಮುಗೀತು ಮನೆಗೆ ಹೋಗ್ತಾ ಇದ್ದೀನಿ, ಬರ್ರಿ ಇದೇ ಹೇಳ್ತಾನೆ ಅಂತ ಹೇಳ್ಬಿಟ್ಟು. ಏನು ಕೆಲಸ ಮಾಡೋದು ಅಂತ ಹೇಳ್ಬಿಟ್ಟು ಜಾಸ್ತಿ ಜನ ಕೇಳಿದ್ರಿ. ಆ್ಯಸ್ ಪರ್ ಅವರ್ ಕಂಪ್ನಿ ರೂಲ್ಸ್, ನಮ್ಮ ಕಂಪ್ನಿ ರೂಲ್ಸ್ ಪ್ರಕಾರ ನಾವು ಕೆಲಸ ಮಾಡೋದೇ ಆಗಿರ್ಬೋದು, ನಮ್ಮ ಕಂಪ್ನಿ ಡೀಟೇಲ್ಸೇ ಆಗಿರ್ಬೋದು, ಬೇರೆಯವ್ರ ಹತ್ರ ಶೇರ್ ಮಾಡೋಂಗಿಲ್ಲ. ಅಂದರೆ ನಮ್ಮ ಕಂಪ್ನಿಯಲ್ಲಿರೋರು ಡಿಸ್ಕಸ್ ಮಾಡ್ಕೋಬೋದು, ಆ ಥರ ಏನಲ್ಲ. ಔಟ್ಸೈಡ್ ಅಂದರೆ ಬೇರೆಯವ್ರಿಗೆ ಹೇಳೋಂಗಿಲ್ಲ ಕಂಪ್ನಿ ರೂಲ್ಸ್ ಪ್ರಕಾರ. ಕಂಪ್ನಿ ಎಲ್ಲಾದರೂ ಹೋಗಲಿ, GTDCಯಲ್ಲಿ ಸ್ವಲ್ಪ ವೀಡಿಯೋಸ್ ಮಾಡ್ತಿದ್ದೆ. ಅದು 2-3 ವೀಡಿಯೋಸ್ ಏನಾಗೋಯ್ತು, ಸಿಕ್ಕಾಪಟ್ಟೆ ಹಿಟ್ಟಾಗೋಯ್ತು. ಅದರಿಂದ ನೋಡಿದವರೆಲ್ಲ ಹೇಳೋರು GTDCಯಲ್ಲಿ ವೀಡಿಯೋಸ್ ಮಾಡಬೇಡ ಅಂತ ಹೇಳ್ಬಿಟ್ಟು. ಅದಕ್ಕೆ ಸ್ಟಾಪ್ ಮಾಡಿಬಿಟ್ಟೆ ನಾನು. ಅದು ನಮ್ಮಂಥ ಕ್ರಿಯೇಟರ್ಸು ಗ್ರಾಚಾರ ಯಾವ ಥರ ಇರುತ್ತೆ ಅಂದರೆ, ನಾವೇನಾದರೂ ತಪ್ಪು ಮಾಡೋದು, ಏನಾದರೂ ಒಂದು ಕಿತಾಪತಿ ಆಗಿರ್ತಾವಲ್ವ, ಅದೇ ವೀಡಿಯೋಸು ಸ್ವಲ್ಪ ವೈರಲ್ ಆಗ್ತವೆ. ಅದನ್ನು ನಾವು ಇಷ್ಟ ಇಲ್ಲ ಅಂದ್ರೂ ಡಿಲೀಟ್ ಮಾಡಬೇಕಾಗಿರುತ್ತೆ. ನನಗೆ ಇದೇ ಥರ ಬೇಜಾನ್ ಸತಿ ಆಗೈತೆ. ಒಂದು ಸತಿ ನನಗೆ ಗೊತ್ತೇ ಇಲ್ಲ, ನಾನು ವೀಡಿಯೋ ರೆಕಾರ್ಡ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ, ಸಂಜೆ ಹಾಕಿದ್ದೀನಿ ವೀಡಿಯೋ, ಚೆನ್ನಾಗಿ ಸ್ವಲ್ಪ ರೀಚ್ ಬಂದೈತೆ. ಆಮೇಲೆ ಒಬ್ಬ ಹುಡುಗ ಫೋನ್ ಮಾಡಿಬಿಟ್ಟು, ಅಣ್ಣ ಆ ವೀಡಿಯೋ ಸ್ವಲ್ಪ ಡಿಲೀಟ್ ಮಾಡೋಣ ಅಂತ. ಯಾಕಪ್ಪ ಅಂತ ನಾನು ಕೇಳಿದ್ರೆ, ಇಲ್ಲ ನಮ್ಮ ಫ್ಯಾಮಿಲಿ ಅವ್ರು ನಡ್ಕೊಂಡು ಹೋಗ್ತವ್ರೆ, ಆ ವೀಡಿಯೋ ಅದೆಲ್ಲ ಬಂದುಬಿಟ್ಟೈತೆ, ಅದಕ್ಕೆ ಡಿಲೀಟ್ ಮಾಡಿ ಅಂದ. ಇನ್ನೇನು ಮಾಡೋದು, ಫ್ಯಾಮಿಲಿ ಅವರು ಅಂತ ಎಮೋಷ್ನಲ್ ಸ್ವಲ್ಪ ಸೆಂಟಿಮೆಂಟಿಗೆ ಕೈ ಹಾಕ್ದ, ಅದಕ್ಕೆ ಡಿಲೀಟ್ ಮಾಡಿಬಿಟ್ಟೆ. ಇಲ್ಲಿ ನೋಡಿ, ಸಮಂತಾಗೆ ಹೀರೋಯಿನ್ ಅಂತ ನಾವು ಅಂದ್ಕೊಳ್ತೀವಿ, ಆದರೆ ಇಲ್ಲಿ ದೃಷ್ಟಿ ಬೊಂಬೆ ಆಗಿಬಿಟ್ಟೈತೆ. ಸರಿ, ಸಮಂತ ಅಲ್ಲ, ತಮನ್ನಾ. ಈ ದೃಷ್ಟಿ ಬೊಂಬೆ ಆಂಟಿಗೆ ಎಲ್ಲರೂ ನೋಡಿರ್ತೀರ. ನೀವು ಯಾವ ದೃಷ್ಟಿ ಬೊಂಬೆನ ಹಾಕ್ಕೊಂಡಿದ್ದೀರಾ ಅಂತ ಹೇಳ್ಬಿಟ್ಟು ಕಾಮೆಂಟ್ ಮಾಡಿ. ಆ ಒಂದು ಅಕ್ಕಂದು ವೀಡಿಯೋಗಳು ಮಾತ್ರ ತುಂಬ ನೋಡಿದೆ ನಾನು. ಇದನ್ನು ನಮ್ಮೂರಲ್ಲಿ ಮನೆ ಅಂತಾರೆ, ನಿಮ್ಮೂರಲ್ಲಿ ಏನಂತಾರೆ ಕಾಮೆಂಟ್ ಮಾಡಿ ಅಂತ ಹೇಳ್ಬಿಟ್ಟು. ಇನ್ನು ಕೆಲವೊಂದರಲ್ಲಿ ಇನ್ನೂ ಒಂದು ವೀಡಿಯೋ ಏನು ಗೊತ್ತಾ, ಸಖತ್ ಕಾಮಿಡಿ ಅನಿಸಿದ್ದು ಅಂದರೆ ನನಗೆ. ನಮ್ಮೂರಲ್ಲಿ ನಾವು ಅನ್ನ ತಿಂತೀವಿ, ನಿಮ್ಮೂರಲ್ಲಿ ನೀವೇನು ತಿಂತೀರಾ ಅಂದರೆ, ಇನ್ನೊಂದು ಯಾರೋ ಟ್ರೋಲ್ ಮಾಡಿರೋದು, ನಮ್ಮೂರಲ್ಲಿ ನಾವು ಕಕ್ಕ ತಿಂತೀವಿ ಅಂತ ಹೇಳ್ಬಿಟ್ಟು ಹಾಕೋದು. ಎಷ್ಟು ಗುರು, ಅವ್ನು ಹೊಟ್ಟೆಗೆ ಅನ್ನ ತಿಂತಾನೋ ಮಣ್ಣು ತಿಂತಾನು ಗುರು ಅವನು. ನನ್ನ ಕೈಯಲ್ಲಂತೂ ಆಯ್ತಾ ಇಲ್ಲ ಅಣ್ಣ, ನನ್ನ ಕೈಲಿ ಆಯ್ತಾ ಇಲ್ಲ ಕಣಣ್ಣ, ನಾನು ಸತ್ತೋದಂಗೆ ಆಗ್ಬಿಟ್ಟಿದ್ದೀನಿ ಅಣ್ಣ. ಮೇನ್ ರೋಡ್ ಹತ್ರಕ್ಕೆ ನಡ್ಕೊ ಬಂದಿದ್ದೀನಿ.
ಅದು ಯಾವನು ಆಟೋದವ್ನು ಬರ್ತೀನಿ ಅಂತ ಹೇಳ್ಬಿಟ್ಟು ಅವ್ನು ಬರೋದ್ರಲ್ಲೇ ಅವನೇ, ನಾನು ಹೋಗೋದ್ರಲ್ಲೇ ಇದ್ದೀನಿ ಅಂತ ಹೇಳ್ಬಿಟ್ಟು ನಾನೇ ನಡ್ಕೊಂಡು ಹೋಗ್ತಾಯಿದ್ದೀನಿ. ಕಡೆಗೆ ಬೇರೆ ತೊಗೊಂಡು ಹೋಗ್ತಾಯಿದ್ದೀನಿ. ಓಹ್, ಲಗೇಜ್ ಏನಿಲ್ಲ ಅಂತ ಹೇಳ್ಬಿಟ್ರೆ ಎಷ್ಟು ದೂರ ಬೇಕಾದ್ರೂ ನಡಿಬೋದು. ಆದರೆ ಇದು ಲಗೇಜ್ ನೇತಾಕೊಂಡು ನಡಿಯೋಕ್ಕಂತೂ ಸಖತ್ ನರ್ಕ ಅನಿಸ್ಬಿಡುತ್ತೆ. ನೋಡ್ಕೊಳ್ಳಿ, ಕುಣಿಗಲ್ ಬಸ್ ಸ್ಟ್ಯಾಂಡು ಅಂದರೆ ತುಮಕೂರು ಸೈಡ್ ಹೋಗುವಂತಹ ಪ್ರೈವೇಟ್ ಬಸ್ ಸ್ಟ್ಯಾಂಡು.